ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇಲ್ಲೇನಾಯ್ತು, ಪರಮಾತ್ಮನ ಚಿತ್ತದಲ್ಲಿ ಆ ಮೊಟ್ಟೆಗಳ ಸಂರಕ್ಷಣೆ ಇದ್ದಾಗ ಯಾವ ರೀತಿ ಆತ ರಕ್ಷಣೆ ಮಾಡ್ತಾನ, ಎಷ್ಟೊಂದು ಅಪಾಯಗಳಿದ್ದಾಗೂ ಕೂಡ ಆತನ ರಕ್ಷಣೆ ಹೆಂಗೆ ಕೆಲಸ ಮಾಡ್ತದಂತಂದ್ರೆ, ಎತ್ತರದ ಮೇಲಿಂದ ಬಿದ್ದ ಮೊಟ್ಟೆ ಹುಲ್ಲು ಮೇಲೆ ಬೀಳುವ ಹಾಗೆ ಮಾಡಿ ಮೊಟ್ಟೆ ಒಡೆಯಲಿಲ್ಲ. ಮತ್ತೆ ರಣರಂಗದಲ್ಲಿ ಬಿದ್ದಾಗೂ ಸಹಿತ ಯಾವ ಆನೆ, ಒಂಟೆ, ಕಾಲಾಳುಗಳು, ಕುದುರೆಗಳು, ರಥಗಳು ತುಳಿದಾಗೂ ಸಹಿತ ಅವು ಒಡೆದು ಹೋಗ್ತಿದ್ದು. ಅವುಗಳಿಂದ ಸಹಿತ ರಕ್ಷಣೆ ಮಾಡುವಂತ, ಯಾವುದಾದರೂ ದನ ಹುಲ್ಲು ತಿಂದರೂ ಸಹಿತ ಅಥವಾ ಮಾಂಸಾಹಾರಿ ಜೀವಿ ಬಂದು ಮೊಟ್ಟೆ ತಿಂದರೂ ಸಹಿತ ಅದರೊಳಗಿರುವಂತ ಪಕ್ಷಿಗಳ ಪ್ರಾಣ ಹಾರಿ ಹೋಗುವಂತ ಸಂದರ್ಭ, ಅಂಥದ್ರಲ್ಲಿ ಸಹಿತ ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅನ್ನೋಂಥದ್ದು ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಪರಮಾತ್ಮನ ರಕ್ಷಣೆ ಪಡಿಬೇಕಾದ್ರೆ ಆತ ಮೆಚ್ಚುವ ಹಾಗೆ ನಾವು ಜೀವನ ಮಾಡಬೇಕು. ಆತ ಮೆಚ್ಚುವ ಹಾಗೆ ನಮ್ಮ ಮಾತುಗಳು, ಆತ ಮೆಚ್ಚುವ ಹಾಗೆ ನಮ್ಮ ಕೆಲಸಗಳು, ಆತ ಮೆಚ್ಚುವ ಹಾಗೆ ನಮ್ಮ ಭಾವನೆಗಳು, ವಿಚಾರಗಳು ಇರಬೇಕು. ಅದಕ್ಕೆ ದೈವ ಸಂಕಲ್ಪ. ಇನ್ನೊಬ್ಬ ಸೈನಿಕ ಸೈಂಧವನ ಆನೆಗೆ ಬಾಣ ಬಿಟ್ಟ. ಸೈಂಧವ ಯಾರು ಏನು ಅನ್ನೋದು ಮತ್ತೆ ಸೈಡ್ ಸ್ಟೋರಿ, ಅದು ಆಮೇಲೆ ಹೇಳ್ತೀವಿ, ಇಲ್ಲಾಂದ್ರೆ ನಿಮ್ ಗ್ರೂಪಿಗೆ ಹಾಕ್ತೀವಿ ಸೈಂಧವ ಯಾರು ಅಂತ. ಬಾಣ ಆನೆಯ ಕುತ್ತಿಗೆಗೆ ತಾಗದೆ, ಆ ಬಾಣ ಏನಾಯ್ತು, ಆನೆಯ ಕುತ್ತಿಗೆಗೆ ತಾಗದೆ ಆನೆಯ ಕುತ್ತಿಗೆಯಲ್ಲಿ ಕಟ್ಟಿದ ಗಂಟೆಗೆ ಬಿತ್ತು. ಆನೆ ಕುತ್ತಿಗೆ ಒಳಗೆ ಕಟ್ಟಿದ ಗಂಟೆ, ಆನೆ ಕೊಳ್ಳೆಗೆ ಗಂಟೆ ಕಟ್ಟಿರ್ತಾರ, ಗಂಟೆಗೆ ಬಿತ್ತು. ಗಂಟೆಗೆ ಬಾಣದ ಏಟು ಬಿದ್ದು ಕೂಡಲೇನೆ ಗಂಟೆ ಒಳಗೆ ಒಂದು ನಾಲಿಗೆ ಇರ್ತದ. ಪ್ರತಿ ಗಂಟೆ ಒಳಗೆ ಕೆಳಗೆ ಸೌಂಡ್ ಮಾಡ್ಲಿಕ್ಕೆ ಇರ್ತದಲ್ರಿ ಗಂಟೆ ನಾಲಿಗೆ. ನಾಲಿಗೆ ನೋಡಿರಲ್ಲ ಗಂಟೆ, ಅದಕ್ಕೆ ಏನಂತೀರ, ನಾಲಿಗೆ ಅಂತೀರ ಏನಂತೀರ? ನಾಲಿಗೆನೆ ಅಂತೀರಲ್ಲ. ಗಂಟೆ ಒಳಗಿನ ನಾಲಿಗೆ ಕಿತ್ತುಕೊಂಡು ಹೋಯ್ತದ, ಕಳಚಿ ಎಲ್ಲೋ ಬಿತ್ತು. ಆನೆಯ ಕುತ್ತಿಗೆಯಿಂದ ಕಳಚಿ ಹಾರಿ ಹೋಯ್ತದ ಗಂಟೆ. ಹಾರಿ ಹೋಗಿ ಎಲ್ಲಿ ಬಿತ್ತಪ್ಪ ಅಂತಂದ್ರ ಆ 4 ಮೊಟ್ಟೆಗಳ ಮೇಲೆ ಮುಚ್ಚಳದ ಹಾಗೆ ಆವರಣ ಮಾಡಿತು. ಆ ಗಂಟೆ ಹೋಗಿ ಆ 4 ಮೊಟ್ಟೆಯ ಮೇಲೆ ಬಿದ್ದು ಮುಚ್ಚಳ ಮುಚ್ಚಿಬಿಡ್ತು ಹೋಗಿ. ಎಷ್ಟೋ ದಿವಸ ಯುದ್ಧ ನಡೆದರೂ ಯಾರೂ ಆ ಗಂಟೆಯನ್ನ ತೆಗೆಯಲಿಲ್ಲ. ಆ ಯುದ್ಧ ನಡೆದ ಜಾಗದಾಗ ಏನೇನೋ ಬಿದ್ದಿರ್ತಾವ, ಎಲ್ಲ ಹೆಣಗಳು ಅವು ಇವು ಬಿದ್ದಿರ್ತಾವ, ರಕ್ತ ಮಾಂಸ, ಎಲ್ಲಿ ಕಿರಿಕಿರಿ, ಪ್ರಾಣಿಗಳು ಅವು ಸತ್ತಿರ್ತಾವ. ಹಿಂಗಾಗಿ ಆ ಕಡೆ ಯಾರೂ ಹೋಗಲಿಲ್ಲ, ತೆಗಿಲಿಲ್ಲ. ಎಲ್ಲರೂ ದಾಟಿಕೊಂಡೇ ಅಡ್ಡಾಡಿದರು. ಆನೆ, ಒಂಟೆ, ಕಾಲಾಳು ಯಾವೂ ಏನು ತುಳಿಲೇ ಇಲ್ಲ, ಅದಕ್ಕೇನು ಆಗಲೇ ಇಲ್ಲ. ಯುದ್ಧನೂ ಮುಗಿದು ಹೋಗ್ಬಿಡ್ತು. ಯುದ್ಧ ಮುಗಿದ ಮೇಲೆ ಮುಂದೆ ಯಾವತ್ತೋ ಒಂದು ದಿನ ಒಬ್ಬ ಋಷಿ ತನ್ನ 4 ಜನ ಶಿಷ್ಯರನ್ನು ಕರೆದುಕೊಂಡು ಆ ದಾರಿ ಹಿಡಿದು ಹೋಗುವಾಗ ಏನೋ ಒಂದು ಚಿಲಿಪಿಲಿ ಶಬ್ದ ಕೇಳಿಸಿತು. ಶಿಷ್ಯರು ಕುತೂಹಲದಿಂದ ಹೋಗಿ ಆ ಗಂಟೆಯನ್ನು ತೆಗೆದು ನೋಡಿದರು. ಅಲ್ಲಿ 4 ಮರಿಗಳು ಇದ್ದವು. ತಾಯಿಯ ಆಯುಷ್ಯ ಮುಗಿದಿತ್ತು, ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿತ್ತು. ಇದು ದೈವ ಸಂಕಲ್ಪ. ದೈವ ಸಂಕಲ್ಪ ಇದ್ದರೆ ಎಲ್ಲಾ ಕಷ್ಟ ಪರಿಹಾರ. ಆಯುಷ್ಯ ತೀರಿದ ಮೇಲೆ ಮುಗಿತಾವದರ ಕತೆ. ಅದರ ಮಕ್ಕಳದು ಭವಿಷ್ಯ ಸುರಕ್ಷಿತವಾಗಿರುವುದರಿಂದ ಈ ರೀತಿಯಾಗಿ ರಕ್ಷಣೆ ಸಿಕ್ತು ಅಂತ ಹೇಳಿ, ದೈವ ಸಂಕಲ್ಪ ಇಲ್ಲದಿದ್ದರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಉಳಿಯೋದಿಲ್ಲ. ದೈವ ಸಂಕಲ್ಪ ಇಲ್ಲ ಅಂತಂದ್ರೆ ಏನ್ ಪ್ರಯತ್ನ ಮಾಡಿದ್ರೂ ಉಳಿಯುವಂಗಿಲ್ಲ. ಇದಕ್ಕ ದೈವ ಸಂಕಲ್ಪ ಹೆಂಗಿರ್ತದ, ಹರಿಚಿತ್ತ ಸತ್ಯ ಅನ್ನೋದ್ರ ಬಗ್ಗೆ ಇನ್ನ ಒಂದು ಉದಾಹರಣೆ ಕೊಡ್ತಾರೆ.
ಏನಂದ್ರೆ ಲೀಲಾವತಿಯ ಮದುವೆ ಅಂತ. ಇದು ಹಕ್ಕಿ ಮತ್ತು ಅದರ 4 ಮೊಟ್ಟೆಗಳ ಕತೆ. ಈಗ ಇದು ಏನಾಯ್ತು, ಲೀಲಾವತಿಯ ಮದುವೆ ಅಂತ ಬರ್ತು. ಲೀಲಾವತಿಯ ಮದುವೆ ಅಂತಂದ್ರೆ ಲೀಲಾವತಿ ಯಾರು ಅಂತಂದ್ರೆ ಭಾಸ್ಕರಾಚಾರ್ಯರು ಮೇಧಾವಿಗಳು, ನಮ್ಮ ದೇಶದ ಮಹಾನ್ ಮೇಧಾವಿಗಳು, ಪಂಡಿತರವರು ಭಾಸ್ಕರಾಚಾರ್ಯರು. ಅವರು ಗಣಿತಜ್ಞರು, ಜ್ಯೋತಿಷ್ಯರು, ಏನೆಲ್ಲ ಇದ್ರು. ಭಾಸ್ಕರಾಚಾರ್ಯ ಅಂತೇಳಿ ಯೂಟ್ಯೂಬ್ನಾಗ ಹೊಡೆದ್ ನೋಡ್ರಿ, ಹಿಂದಿನ ಕಾಲದೊಳಗೆ ಅವರೆಷ್ಟು ಶಾಣ್ಯರಿದ್ರು ಅನ್ನೋದು ಗೊತ್ತಾಗ್ತದೆ. ಅವರಿಗೆ ಒಂದು ಹೆಣ್ಣು ಮಗು ಹುಟ್ಟಿತ್ತು. ಹೆಣ್ಣು ಮಗ ಹುಟ್ಟಿದಾಗ ಏನಾಯ್ತು, ಆ ಮಗುವಿನ ಜ್ಯೋತಿಷ್ಯ ನೋಡಿದರೆ ಮದುವೆ ಮಾಡಿದರೆ ಮರುದಿನವೇ ವೈಧವ್ಯ ಪ್ರಾಪ್ತಿಯಾಗುತ್ತದೆ. ಮದುವೆ ಮಾಡಬೇಕೋ ಬಿಡಬೇಕೋ. ಮಗಳು ಬೆಳೆದು ದೊಡ್ಡವಳಾದಳು, ವರ ನೋಡಿದರು, ಮದುವೆ ಕೂಡ ಸಿದ್ಧವಾಯಿತು. ಜ್ಯೋತಿಷ್ಯದ ಪ್ರಕಾರ ಒಳ್ಳೆಯ ಮುಹೂರ್ತ ಹುಡುಕಿದರು. ಆ ಮುಹೂರ್ತದಲ್ಲಿ ಮದುವೆಯಾದರೆ ಗಂಡ ಚಿರಂಜೀವಿ ಆಗುತ್ತಾನೆ ಅಂತ ಮುಹೂರ್ತದಲ್ಲಿ ಮದುವೆ ಇಟ್ರು. ಯಾವ ಮುಹೂರ್ತದಾಗ ಮದುವೆ ಆದ್ರೆ ಗಂಡ ಚಿರಂಜೀವಿ ಆಗ್ತಾನೆ ಅಂತ ಮುಹೂರ್ತ ನೋಡಿ ಮದುವೆ ಇಟ್ರು. ಮದುವೆ ಇಟ್ರೆ ಆ ಮಗುವಿನ ಭವಿಷ್ಯ ಹೆಂಗದ, ಮದುವೆ ಮಾಡಿದ ಮರುದಿನನೇ ವೈಧವ್ಯ ಪ್ರಾಪ್ತಿ ಆಗ್ತದಂತೇಳಿ ಆ ಹೆಣ್ಣು ಮಗುವಿನ ಭವಿಷ್ಯ. ಆದರೆ ತಂದೆ ನಾನು ಜ್ಯೋತಿಷ್ಯ ಅದೀನಿ, ಅದನ್ನು ತಪ್ಪಿಸ್ತೀನಿ ಅಂತ ತಿಳ್ಕೊಂಡು ಒಂದು ಇಂಥ ಮುಹೂರ್ತ ತೆಗೆದ. ಆ ಮುಹೂರ್ತದಾಗ ಮದುವೆ ಮಾಡಿದ್ರೆ ಆಕೆ ಗಂಡ ಚಿರಂಜೀವಿ ಆತನಂತದ್ದು ಒಂದು ಅದ್ಭುತವಾದ ಮುಹೂರ್ತ ತೆಗೆದು ಆ ಮುಹೂರ್ತದೊಳಗೆ ಮದುವೆ ಇಟ್ರು. ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ಅನ್ನೋದ ಲೀಲೆ ಹೆಂಗ್ ಹೇಳ್ತಾರ. ಆಗಿನ ಕಾಲದಲ್ಲಿ ಮುಹೂರ್ತ ಹೆಂಗ್ ಕಂಡು ಹಿಡಿತಿದ್ರಪ್ಪ ಅಂದ್ರೆ ವಾಚು, ಟೈಮರು, ವಾಲ್ ಕ್ಲಾಕು, ಮೊಬೈಲು ಏನೂ ಇರಲಿಲ್ಲ. ಒಂದು ಡ್ರಮ್ನಾಗ ಕೊಳಗದಾಗ ನೀರ್ ಹಾಕ್ತಿದ್ರು. ಆ ನೀರಿನೊಳಗ ಒಂದು ಬಟ್ಲ ತೇಲಿ ಬಿಡ್ತಿದ್ರು. ಆ ಬಟ್ಟಲಕ್ಕ ಒಂದು ಸಣ್ಣ ರಂಧ್ರ ಹಾಕಿರ್ತಿದ್ರು. ಆ ರಂಧ್ರದೊಳಗಿಂದ ನೀರು ಆ ಬಟ್ಟಲದೊಳಗ ಸಣ್ಣಾಗಿ ಬಂದು ಆ ಬಟ್ಟಲ ತುಂಬಿ ಮುಳುಗ್ತು ಅಂತಂದ್ರ ಒಂದು ಗಳಿಗೆ ಆಯ್ತು ಅಂತ ತಿಳ್ಕೊಂಡು ಆ ಟೈಮ್ ಅಳತಿ ಮಾಡ್ತಿದ್ರು ಅವರು. ಅದಕ್ಕೆ ಏನಂತಿದ್ರು ಅಂದ್ರೆ ಗಳಿಗೆ ಬಟ್ಲ ಅಂತಿದ್ರು. ಒಂದ್ ಯಾವ್ದಾರ ತೂತ್ ಬಿದ್ದದ ಪಾತ್ರೆ ನೀರಾಗ ಬಿತ್ತಂದ್ರ ಅದ್ರೊಳಗ ತೂತ್ಲಿಂತ ನೀರ್ ತುಂಬ್ಕೊಂಡು ಮುಳುಗ್ತದಲ್ರಿ, ನೋಡಿರಿಲ್ಲ? ಹಂಗ ಅವರು ಸಮಯದ ಅಳತೆ ಇಟ್ಟಿದ್ರು, ಅಳತೆ ಬಟ್ಲು. ಅಂತ ಗಳಿಗೆ ಬಟ್ಟಲನ್ನ ಮುಹೂರ್ತಕ್ಕೆ ಸೆಟ್ ಮಾಡಿ ಇಟ್ಟಿದ್ದರು. ಅದು ತುಂಬೋ ಹೊತ್ತಿಗೆ ವಿವಾಹದ ಮುಹೂರ್ತ ಅಂತ ಸಿದ್ಧಪಡಿಸಿಕೊಂಡಿದ್ದಾರೆ. ಲೀಲಾವತಿ ಮುಹೂರ್ತದ ಬಗ್ಗೆ ಕುತೂಹಲ ತಾಳಿ, ನಮ್ಮಪ್ಪ ನಂದು ಭವಿಷ್ಯ ಹಿಂಗದ ಅಂತ ಗೊತ್ತಿದ್ರು ಒಂದಿಂತ ಮುಹೂರ್ತ ಅಂತ ಮಾಡ್ಯಾನ, ನಮ್ಮಪ್ಪ ಏನ್ ಮಾಡ್ಯಾನ ಅಂತೇಳಿ ಆಕೆ ಮದುವೆ ಮಾಡೋ ಟೈಮ್ನೊಳಗ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಏನ್ ಮಾಡಿಬಿಟ್ಲು, ಅಲಂಕಾರ ಮಾಡಿಕೊಂಡಂತ ಲೀಲಾವತಿ ಆ ಡ್ರಮ್ಮಿನೊಳಗೆ ಹಣಿಕೆ ಹಾಕಿಬಿಟ್ಲು. ಹಣಿಕೆ ಹಾಕಿದ ಕೂಡ್ಲೇನೆ ಏನಾಯ್ತು, ಆಕೆ ಕಿವಿ ಒಳಗಿನ ಒಂದು ಓಲೆ ರಿಂಗ್ ಏನಾಗ್ಬಿಡ್ತು, ಅದು ಉಚ್ಕೊಂಡು ಆ ಓಲೆ ರಿಂಗಿನಲ್ಲಿರುವ ಒಂದು ಮುತ್ತ ಉಚ್ಕೊಂಡು ಅದು ಸವಿದಿತ್ತು ಏನೋ, ಆ ರಿಂಗಿನ ಭಾರಕ್ಕ ಅದು ಓಪನ್ ಆಗಿಬಿಡ್ತು. ಓಪನ್ ಆಗಿ ಆ ಮುತ್ತು ಹೋಗಿ ಆ ಬಟ್ಟಲ್ದಾಗ ಬಿತ್ತು. ಬಟ್ಟಲ್ದಾಗ ಬಿದ್ಮೇಲೆ ಆ ಬಟ್ಟಲ್ದಾಗ ಬಿದ್ದು ಏನಾಯ್ತು, ಆ ಬಟ್ಟಲಕ್ಕೆ ರಂಧ್ರ ಇತ್ತಲ್ಲ, ಆ ರಂಧ್ರ ಮುಚ್ಕೊಂಡ್ಬಿಡ್ತು. ರಂಧ್ರ ಮುಚ್ಕೊಂಡ್ಮೇಲೆ ಅದು ಕರೆಕ್ಟ್ ಬಟ್ಟಲ ತುಂಬಿ ಮುಳುಗಬೇಕು. ಅವಾಗ ತಾಳಿ ಕಟ್ಟಬೇಕಂತೇಳಿ ಹೇಳಿರ್ತಾರ. ಕಾಯ್ದೇ ಕಾಯ್ತಾರೆ, ಎಲ್ಲರೂ ಕಾಯ್ದೇ ಕಾಯ್ತಾರ. ಅದು ಬಟ್ಲ ನೀರ್ ಒಳಗ್ ತುಂಬಂಗೆ ಇಲ್ಲ, ಅದು ಹಂಗೇ ನಿಂತು ಬಿಡುತ್ತೆ ಅರ್ಧ ಬಟ್ಲ, ಈಕಿ ಮುತ್ತು ಬಿದ್ದಿದ್ದ ಸಲುವಾಗಿ. ಅದು ಎಷ್ಟಾದ್ರೂ ಗಳಿಗೆ ಬಟ್ಟಲು ತುಂಬಲೇ ಇಲ್ಲ. ಇದು ಕಾಲ್ಪನಿಕ ಕಥೆಯಲ್ಲ, ಇದು ನಡೆದ ಕತೆ, ನಡೆದದ್ದದ ಇದು ಕತೆ. ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು, ಪಂಡಿತರು, ಬೇಕಾದಂತ ಪ್ರಭಾವಿಗಳಿದ್ರು ಸಹಿತ ಈ ಸಮಯ ನಮಗೆ ಹೆಂಗ್ ಮೋಸ ಮಾಡ್ತದ ಅನ್ನೋದು ನೋಡ್ರಿ ಹೆಂಗಿರ್ತದ.
ಆಕೆಯ ಒಂದು ಮುತ್ತು ಅದರೊಳಗೆ ಬಿದ್ದು ಆ ಬಟ್ಟಲದ ರಂಧ್ರ ಮುಚ್ಚಿ ಅದು ಮುಣುಗಲೇ ಇಲ್ಲ. ಪುರೋಹಿತರು ಸಂಶಯ ಬಂದು ಬಟ್ಟಲನ್ನು ತೆಗೆದು ಪರೀಕ್ಷೆ ಮಾಡಿ ನೋಡಿದಾಗ ಆ ರಂಧ್ರ ಮುಚ್ಚಿಕೊಂಡಿತ್ತು. ಮುಹೂರ್ತ ಮೀರಿ ಹೋಗಿತ್ತು. ಮತ್ತು ಮುಹೂರ್ತ ಮೀರಿ ಆದ್ರೆ ಏನಾಯ್ತು? ಲಗ್ನಕ್ಕೆಲ್ಲ ಮಂದಿ ಇರ್ತಾರ, ಅಡಿಗೆ ಆಗಿರ್ತದ. ಏನಕ್ಕಾಗಲ್ಲ, ನಡಿಯಪ್ಪ ತಾಳಿ ಕಟ್ರಿ, ಅಡಿಗೆ ಮಾಡಿರ್ತಾರ, ಊಟ ಮಾಡ್ರಿ ಅಂತ ಹೇಳಿ ಏನ್ ಮಾಡಿಬಿಟ್ರು, ಏನೋ ಲಗ್ನ ಮಾಡಬೇಕು ಅಂತ ಮಾಡಿ ಕಳಿಸಿಬಿಟ್ರು. ಆಮೇಲೆ ಮದುವೆ ಮಾಡಿ ಮುಗಿಸಿಬಿಟ್ರು. ದೈವ ಸಂಕಲ್ಪದಂತೆ ಏನಾಗ್ಬಿಡ್ತು, ವೈಧವ್ಯ ಬಂದೇ ಬಿಟ್ಟಿತು. ಹರಿಚಿತ್ತ ಸತ್ಯ, ನರಚಿತ್ತ ಲವಲೇಶ. ದೈವ ಸಂಕಲ್ಪ ಅನ್ನೋದು ಹ್ಯಾಂಗದ, ಅದಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿದೆವಂತಂದ್ರ ಸಮಾಧಾನವಾಗಿರ್ತೀವಿ. ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ಎನ್ನೇ ಸಾಧಿಸಬೇಕು ಅಂತ ಪ್ರಯತ್ನ ಪಟ್ಟು ಬಡದಾಡಿದೆವಂತಂದ್ರೆ ಇದ್ದ ನೆಮ್ಮದಿ ಹಾಳು ಮಾಡ್ಕೋತೀವಿ. ಆತನ ಸಂಕಲ್ಪ ಹೆಂಗದ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಮಹಾಭಾರತ ಯುದ್ಧವೇ ಆದರೂ ಕೂಡ ಮೊಟ್ಟೆಗಳು ಒಡೆದು ನಾಶವಾಗಲಿಲ್ಲ. ಆ 4 ಹಕ್ಕಿಗಳನ್ನ ರಕ್ಷಣೆ ಮಾಡಬೇಕು ಅನ್ನಂಥದ್ದು ದೈವ ಸಂಕಲ್ಪ ಇದ್ದಾಗ ಅಂತ ಒಂದು ಅನಾಹುತದಿಂದ ಸಹಿತ ಪಾರಾಗಲಿಕ್ಕೆ ಸಾಧ್ಯ ಆದ. ಮತ್ತು ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟು, ಎಷ್ಟೇ ಮೇಧಾವಿಯಾಗಿ, ಎಷ್ಟೇ ಜಾಣ ಇದ್ರೂ ಸಹಿತ ಮಗಳ ವೈಧವ್ಯವನ್ನ ತಪ್ಪಿಸಲಿಕ್ಕೆ ಆಗಲಿಲ್ಲ. ಮುಹೂರ್ತ ಮೀರಿಸಿಯೇ ಬಿಟ್ಟ ಆ ಪರಮಾತ್ಮ. ಶ್ರೀಮನ್ ನಾರಾಯಣರು ಬ್ರಹ್ಮದೇವರಿಗೆ ಹೇಳಿದ್ದು ಇದು, ಇಲ್ಲಿ ನೀನು ಏನೇ ಸೃಷ್ಟಿ ಮಾಡಿದರೂ ನನ್ನ ಸಂಕಲ್ಪದಂತೆ ನಡೆಯುತ್ತದೆ. ಬ್ರಹ್ಮ, ನೀನು ನನ್ನ ಮಗ, ನೀನು ಏನು ಸೃಷ್ಟಿ ಮಾಡಿದರೂ ಸಹಿತ ನಾನು ನಿನ್ನನ್ನು ಸೃಷ್ಟಿ ಮಾಡಿದವನು ಅನ್ನೋದು ಮರಿಬೇಡ. ಈ ಮಕ್ಕಳು ಹೋಗಿ ಬೆಂಗಳೂರಾಗ ಮನಿ ಖರೀದಿ ಮಾಡ್ಯಾರ ಅಂತಂದ ಕೂಡ್ಲೇನೆ ಅವ್ರ ತಂದೆ ತಾಯಿಗೆ ಮರ್ತಾರ, ನಾನೇ ಏನ್ ದೊಡ್ಡ ಘನಕಾರ್ಯ ಮಾಡೀನಿ ಅನ್ನಂಗ. ಆ ಮನಿ ಕಟ್ಟಂತವನಿಗೆ ಇವರು ಹುಟ್ಟಿಸ್ಯಾರಿಲ್ಲ. ನಿನ್ನನ್ನು ಸೃಷ್ಟಿ ಮಾಡಿದವನು ನಾನು ಎನ್ನುವುದು ಮರೆಯಬೇಡ. ಅದು ಮರ್ತಿ ಅಂತಂದ್ರ ಹರಿಚಿತ್ತ ಏನಾತಂದ್ರ ರಕ್ಷಣೆ ತಪ್ಪಿಸ್ಕೊಂಡ್ಬಿಡ್ತಿದೆ, ಪರಮಾತ್ಮನ ಆಶೀರ್ವಾದ ತಪ್ಪಿಸ್ಕೊಂಡ್ಬಿಡ್ತಿದಿ. ಹಂಗ ನೀನು ಇಲ್ಲಿ ಏನು ಸೃಷ್ಟಿ ಮಾಡಿದರೂ ಸಹಿತ ನನ್ನ ಸಂಕಲ್ಪದಂತೆ ನಡೆಯುತ್ತದೆ. ಈ ವಿಚಾರಕ್ಕೆ ಪೂರ್ವಕವಾಗಿಯೇ ಭಾಗವತದ ಕಥೆಯ ಗುಚ್ಛವನ್ನ ಸಂಗ್ರಹ ಮಾಡಿದ್ದು. ಆಕೆ ಲೀಲಾವತಿ ಏನ್ ಮಾಡಿದಳು ಪಾಪ, ಮುಂದೆ ಮನೆಯಲ್ಲಿ ಕುಳಿತು ಗಣಿತ, ಜ್ಯೋತಿಷ್ಯ ಅವ್ರ ತಂದೆ ಹತ್ರ ಎಲ್ಲ ಕಲ್ಕೊಂಡು ತಂದೆಯನ್ನೇ ಮೀರಿಸುವಂತಾದಳಕ್ಕಿ, ತಂದೆನೇ ಮೀರಿಸಂತಕ್ಕೆ ಆಗ್ಬಿಟ್ಲಕ್ಕಿ. ಆಗಿ ಆಕಿದು ಲೀಲಾವತಿ ಗಣಿತ ಅಂತ ಅದ ಯೂನಿವರ್ಸಿಟಿ ಒಳಗ, ಲೀಲಾವತಿ ಮ್ಯಾಥಮೆಟಿಕ್ಸ್ ಅಂತ ಒಂದು ಗ್ರಂಥ ತಯಾರು ಮಾಡಿದಳು, ಗಣಿತ ಶಾಸ್ತ್ರ ತಯಾರು ಮಾಡಿದಳು. ಅಂತ ಕೃತಿಯನ್ನು ರಚಿಸಿ ಪ್ರಸಿದ್ಧಳಾದಳು. ಅವಳ ವೈಧವ್ಯವನ್ನ ಸಾರ್ಥಕ ಮಾಡಿಕೊಂಡಳು. ಗಂಡ ಸತ್ತನತ್ತೆ ಅಳ್ಕೋತ್ ಕುಂದರದಿಲ್ಲ. ಗಂಡ ಹೆಂಡತಿ ಏನ್ ಜೋಡಾಗಿ ಬಂದಿರ್ತಾರ, ಜೋಡಾಗಿ ಬದುಕಿರ್ಬಹುದು ಅಷ್ಟೇ ಹೊರತು 4 ದಿವಸ ಹುಟ್ಟದನ್ನು ಹಿಂದ ಮುಂದೆ ಹುಟ್ಟಿರ್ತಾರ, ಸಾಯೋದನ್ನು ಹಿಂದ ಮುಂದೆ ಸಾಯ್ತಾರ. ಈ ಸತ್ಯವನ್ನ ನಾವು ಒಪ್ಕೋಬೇಕು. ಈ ಸತ್ಯವನ್ನ ನಾವು ಜೀರ್ಣ ಮಾಡಿಕೊಂಡು ನನ್ನ ಆಯುಷ್ಯ ಆದ ಅಂತಂದ್ರೆ ಅಳಿದುಳಿದ ಆಯುಷ್ಯವನ್ನ ನಾನು ಸಾರ್ಥಕ ಮಾಡ್ಕೋಬೇಕಂದ್ರೆ ನಾನು ಏನಾದರೂ ಒಂದು ಘನಕಾರ್ಯ ಮಾಡುವುದರಲ್ಲಿ ನಿರತರಾಗಬೇಕು ಅಂತೇಳಿ ಆಕೆ ಏನ್ ಮಾಡಿಬಿಟ್ಲು, ಲೀಲಾವತಿ ತನ್ನ ಒಂದು ಶಾಸ್ತ್ರೀಯವಾದ ಗಣಿತ, ಜ್ಯೋತಿಷ್ಯ ಎಲ್ಲ ಕಲಿತು ಜಗತ್ತಿಗೆ ದೊಡ್ಡ ದೊಡ್ಡ ಸಾಹಿತ್ಯಗಳನ್ನ ಕೊಟ್ಟು ಆದವು. ಆಮೇಲೆ ಬ್ರಹ್ಮದೇವರು ಏನ್ ಮಾಡಿದ್ರು, ಮೊದಲು ಎಷ್ಟಿದ್ದು ಶ್ಲೋಕಗಳು, ಇದು ಭಾಗವತದೊಳಗೆ ಶ್ಲೋಕಗಳು ಎಷ್ಟಿದ್ದು, ನಿನ್ನೆ ಹೇಳಿದ್ನಲ್ಲ 4 ಶ್ಲೋಕ, ಚತುಶ್ಲೋಕಿ. ಮೊದಲು 4 ಶ್ಲೋಕ ಇದ್ದು ಆಮೇಲೆ ಬ್ರಹ್ಮದೇವರು ಏನ್ ಮಾಡಿದ್ರು, 50 ಶ್ಲೋಕಗಳಷ್ಟು ಭಾಗವತವನ್ನ ವಿಸ್ತರಿಸಿ
ನಾರದರಿಗೆ ಉಪದೇಶ ಮಾಡಿದರು. ನಾರಾಯಣ ಬ್ರಹ್ಮನಿಗೆ ಉಪದೇಶ ಮಾಡಿದ ಭಾಗವತ ಎಷ್ಟು ಶ್ಲೋಕ? ನಾರಾಯಣ ಅಂತಂದ್ರೆ ತಂದೆ, ಬ್ರಹ್ಮ ಸಣ್ಣ ಮಗ, ಅವನ ಮಗ. ಬ್ರಹ್ಮ ಹೆಂಗ್ ಹುಟ್ಟೇನ್ ಗೊತ್ತದಿಲ್ಲ. ನಾರಾಯಣನ ಹೊಂಕಳದೊಳಗ ಒಂದು ಕಮಲದ ಹೂವ ಹುಟ್ಟುತ್ತದ. ಆ ಕಮಲದ ಹೂವಿನೊಳಗ ಬ್ರಹ್ಮ ಹುಟ್ಟತಾನ. ಆ ಬ್ರಹ್ಮನ ಹೂಂಕಾರ ಸೀನದು ಕೆಮ್ಮದು ಮಾಡ್ತಿಲ್ಲ ಹೊಯ್ಕ್ ಅಂತೇಳಿ, ಆ ಹೂಂಕಾರದಿಂದ ಶಿವ ಹುಟ್ಟೇನ, ರುದ್ರ ಹುಟ್ಟೇನ ಅಂತೇಳಿ ಯಾರು ವೈಷ್ಣವರ ಚರಿತ್ರೆಗಳು ಹೇಳ್ತಾವ. ಶೈವರ ಚರಿತ್ರೆ ಏನ್ ಹೇಳ್ತಾವ? ಶಿವನೇ ಅತ್ಯಂತ ಶ್ರೇಷ್ಠ, ಅವನು ಬಿಟ್ರೆ ಮತ್ಯಾ ದೇವರು ಇಲ್ಲ ಅಂತ ಶೈವರು ಹೇಳ್ತಾರ. ಅವ್ರು ಯಾರು ಏನೇ ಕೇಳಲಕ್ಕ ಯಾವಾಗ ಓದ್ತೀವಿ ಅಲ್ಲಿ ಏನ್ ಹೇಳ್ತಾರ ಅದನ್ನ ಕೇಳಬೇಕು, ಅದರ ಏನ್ ಉಪಯೋಗ ಆಗ್ತದೋ ಅದನ್ನ ತಗೋಬೇಕು. ಅದು ಶ್ರೇಷ್ಠ, ಇದು ಶ್ರೇಷ್ಠ, ಇವೆಲ್ಲ ತಲೆಗಿಟ್ಕೊಳ್ಳೋದು ಬೇಡ. ಒಂದು ಶ್ರೇಷ್ಠ ಮಾಡೋದು ಬೇಡ, ಒಂದು ಕನಿಷ್ಠ ಮಾಡೋದು ಬೇಡ. ನಮ್ಮ ಲಕ್ಷ್ಯ ಸಚ್ಚಿದಾನಂದನ ಕಡೆ ಇರೋದು. ಉಳಿದದ್ದೆಲ್ಲ ಏನೇನ್ ನಡೆದದ ಎಲ್ಲ ಸಚ್ಚಿದಾನಂದನ ಲೀಲೆನೇ ಅದು. ಅದಕ್ಕಿಲ್ಲೇನಾಯ್ತು, ಬ್ರಹ್ಮದೇವರಿಗೆ ಆ ಭಾಗವತ ಎಷ್ಟು ಶ್ಲೋಕಗಳ ರೂಪದಾಗ ಸಿಕ್ತು? ಅವರ ತಂದೆ ನಾರಾಯಣನಿಂದ ಎಷ್ಟು ಶ್ಲೋಕ? 4 ಶ್ಲೋಕ, ಚತುಶ್ಲೋಕಿ. ಮುಂದ ಆ 4 ಶ್ಲೋಕಗಳನ್ನ ಗ್ರಹಿಸಿ ಆ ಒಂದು ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದ್ರು. ಆವಾಗ ಎಷ್ಟು ಶ್ಲೋಕಗಳಿದ್ದವು ಅಂತಂದ್ರೆ 50 ಶ್ಲೋಕಗಳು. 50 ಶ್ಲೋಕಗಳು. ನಾರದರು ಅದನ್ನ ಏನ್ ಮಾಡಿದ್ರು? ಯಾರಿಗೆ ಒಪ್ಪಿಸಿದ್ರು? ವ್ಯಾಸ ಮಹರ್ಷಿಗಳಿಗೆ ಒಪ್ಪಿಸಿದ್ರು. ವ್ಯಾಸರು ಏನ್ ಮಾಡಿದ್ರು? 18,000 ಗ್ರಂಥಾತ್ಮಕವಾದ ಭಾಗವತನ ರಚನೆ ಮಾಡಿ ಅದನ್ನ ಯಾರಿಗೆ ಹೇಳಿದ್ರು? ಶುಕಾಚಾರ್ಯರಿಗೆ ಹೇಳಿದ್ರು. ಶುಕ ಮುನಿಗಳು ಪರೀಕ್ಷಿತ ಮಹಾರಾಜಿಗೆ ಹೇಳಿದರು. ಆಗ ಸೂತ ಪುರಾಣಿಕರು ಕೇಳಿದ್ದರು. ಶುಕ ಪರೀಕ್ಷಿತರಿಗೆ ಹೇಳುವಾಗ ಸೂತ ಪುರಾಣಿಕರು ಕೇಳಿದ್ದರು. ಆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಭಾಗವತ ಹೇಳುತ್ತಿದ್ದಾರೆ. ಈಗ ನೀವು ಯಾರದು ಕೇಳಕತ್ತೀರಿ? ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಭಾಗವತ ಹೇಳ್ತಾ ಇರೋದು ಕೇಳಕತ್ತೀರಿ ನೀವು. ಇದು ಎಲ್ಲಿಂತ ಗೊತ್ತು? ಇದು ಭಾಗವತ ಅನ್ನೋದು ಡಿಟೇಲ್ ಆಗಿ ಹೇಳಿದರು. ನಾರಾಯಣ, ಶ್ರೀಮನ್ ನಾರಾಯಣ ಬ್ರಹ್ಮದೇವರಿಗೆ, ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ, ನಾರದ ಮಹರ್ಷಿಗಳು ವ್ಯಾಸ ಮಹರ್ಷಿಗಳಿಗೆ, ವ್ಯಾಸ ಮಹರ್ಷಿಗಳು ಶುಕಾಚಾರ್ಯರಿಗೆ, ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ, ಮುಂದೆ ಮತ್ತೆ ಅದೇ ಶುಕಾಚಾರ್ಯರು ಸೂತ ಪುರಾಣಿಕರಿಗೂ ಹೇಳಿದರು. ಶುಕಾಚಾರ್ಯರಿಂದ ಸೂತ ಪುರಾಣಿಕರಿಗೂ ಹೇಳ್ಯಾರ, ಮತ್ತ ಪರೀಕ್ಷಿತ ಮಹಾರಾಜರಿಗೆ ಹೇಳ್ಯಾರ. ಮುಂದ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಶೌನಕಾದಿಗಳು, ಅವರೆಲ್ಲ ಮಹರ್ಷಿಗಳ ತಪಸ್ಸುಗಳು. ಶೌನಕಾದಿಗಳು ಏನ್ ಮಾಡಿದ್ರು? ಸಾರ್ವಜನಿಕರಿಗೆ ಹೇಳಿದ್ರು. ಯಾರು ಬೇಕಾದವ್ರು ಕೂತು ಕೇಳ್ರಪ್ಪ ಪರಮಾತ್ಮನ ವಿಚಾರ ಅಂತೇಳಿ ಅವರು ಶೌನಕಾದಿಗಳಿಂದ ಹೇಳ್ಯಾರ. ಸೂತ ಪುರಾಣಿಕರಿಂದ ಶೌನಕಾದಿಗಳಿಗೆ, ಶೌನಕಾದಿಗಳಿಂದ ಅಂದ್ರ ಇಷ್ಟೊಂದು ಜನ ಮಹಾತ್ಮರು ಈ ಭಾಗವತಕ್ಕೆ ಮಹತ್ವ ಕೊಟ್ಟು ಕುಂತು ಹೇಳೋದು ಕೇಳೋದು ಮಾಡ್ಯಾರ. ಇನ್ನೊಂದು ಪರಂಪರೆ, ಶ್ರೀಮನ್ ನಾರಾಯಣ ಭಾಗವತವನ್ನ ಶೇಷದೇವರಿಗೆ ಹೇಳಿದರು. ಶೇಷ ಅಂದ್ರ ಅವ್ರು ಹಾಸಿಗೆ ಮಾಡ್ಕೊಂಡು ಕೂತಾರಲ್ಲ, ಹಾವನ್ನ, ಹಾವಿಗೆ ಹೇಳಿದರು. ಶೇಷದೇವರು ಆ ಬ್ರಹ್ಮನ ಮಗ ಸನತ್ ಕುಮಾರಿಗೆ ಹೇಳಿದರು. ಆ ಸನತ್ ಕುಮಾರರು ಸಾಂಖ್ಯಾಯಣರಿಗೆ ಹೇಳಿದರು. ಸಾಂಖ್ಯಾಯಣರಿಂದ ಪರಾಶರರಿಗೆ ಹೇಳಿದರು. ಪರಾಶರರಿಂದ ಮೈತ್ರೇಯರಿಗೆ ಹೇಳಿದರು. ಮೈತ್ರೇಯರು ವಿದುರನಿಗೆ ಹೇಳಿದರು. ಹೀಗೆ 2 ಪರಂಪರೆಗಳಲ್ಲಿ ಈ ಭಾಗವತ ಒಂದೇ ಕಡೆ ಇರ್ಬೇಕಂತೇನಿಲ್ಲಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆಯವ್ರನ್ನು ಹೇಳಿರ್ಬೋದು, ಕೇಳಿರ್ಬೋದು. ಈ ಎಲ್ಲಾ ಪರಂಪರಾ ಕರ್ತೃಗಳನ್ನ ಸ್ಮರಿಸಿ ಯಾರ್ಯಾರು ಒಬ್ರಿಗೊಬ್ರು ಹೇಳ್ಕೊಂಡು ಅಲ್ಲಿಂದ ಇಲ್ಲಿ ತನಕ ನಮಗ ಭಾಗವತ ಬಂದು ತಲುಪ್ಯಾದ ಅಲ್ಲ, ಆ ತಲುಪಿದ್ದನ್ನ ಸ್ಮರಿಸ್ಬೇಕು ನಾವು. ನಾನು
ಅಲ್ಲಿಂದ ಇಲ್ಲಿ ತನಕ ಬಹಳಷ್ಟು ಪ್ರಯತ್ನ ಪಟ್ಟು ಈ ಭಾಗವತನ ಪಡ್ಕೋಬೇಕು, ಈ ಭಾಗವತನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಾನು ಚಂದ ತಿಳ್ಕೊಂಡು ಸಂತೋಷ ಪಟ್ಟು ಇನ್ನೊಬ್ಬರಿಗೆ ಹೇಳಿ ಸಾರ್ಥಕ ಮಾಡ್ಕೋಬೇಕಂತ ಬಹಳ ಪ್ರಯತ್ನ ಮಾಡ್ತಿದ್ದೆ. ಅಂಥದ್ರೊಳಗ ನಮಗ ಎಲ್ಲೆಲ್ಲೇ ಕೇಳಿದೆ, ಯಾವುದು ಪೂರ್ಣ ಪ್ರಮಾಣದ ಒಳ್ಳೆ ಭಾಗವತ ಸಿಗಲೇ ಇಲ್ಲ ನನಗೆ. ಸಿಗಲಾರ್ದಾಗ ಚಿಕ್ಕೀರಪ್ಪ ಅವರು ಎಂ ಚಿಕ್ಕೀರಪ್ಪ ಅಂತೇಳಿ ಬೆಂಗಳೂರಾಗ ಕಮಿಷನರ್ ಅದಾರ. ಆ ಕಮಿಷನರ್ ಸಾಹೇಬರು ನನ್ನ ಹತ್ರ ಅದ ಭಾಗವತ ಶುದ್ಧ ರೂಪದಲ್ಲಿ ವ್ಯಾಸ ಮಹರ್ಷಿಗಳು ಬರೆದದ್ದೇ ಭಾಗವತ ಅದ, 5 ವಾಲ್ಯೂಮ್ಗಳದಾವ ಅಂತೇಳಿ ಅದರದ್ದು ಎಲ್ಲದರದ್ದು ಕಿಮ್ಮತ್ತು ನೋಡಿದ್ರ ಏನಿಲ್ಲ ಅಂದ್ರೆ ಒಂದು 8-10 ರೂಪಾಯಿದ ಬುಕ್ ಅದಾವು. ಅದನ್ನು ಪಾರ್ಸಲ್ ಮಾಡ್ಲಿಕ್ಕೆ ನನಗೆ 3-4 ಸಾವಿರ ರೂಪಾಯಿ ಕೊಟ್ಟು ಪಾರ್ಸಲ್ ಮಾಡ್ಯಾರೋದು. ಬಹಳ ಕಿಮ್ಮತ್ತಿನ ಕೆಲಸ ಮಾಡ್ಯಾರವ್ರು ನಮಗೆ. ಅಂಥದ್ದೊಂದು ಪೋಸ್ಟಿಗೆ ಬಹಳ ವಜ್ಜದ ಬುಕ್ ಅವು ಹೆಂಗೋ ಒಟ್ಟು ಕಳಿಸಿದ್ರು. ಅದನ್ನ ತಗೊಂಡಿನಿ, ಅದನ್ನ ಅಧ್ಯಯನ ಮಾಡ್ಲಕತ್ತೀನಿ. ಅವ್ರೇನ್ ಹೇಳಿದ್ರು, ಅಧ್ಯಯನ ಮಾಡಿ ನಮಗೆ ಹೇಳಿದ್ರು ಸಾಕು, ನೀವೇನು ಒಂದು ಸಾರಿ ಕೇಳ್ತೀರಷ್ಟೇ. ಅವರು ನಾವೇನ್ ಕಳಿಸ್ತೀವಿ ಈ ಆಡಿಯೋ ಡೈಲಿ 3 ಸಾರಿ ಕೇಳ್ತಾರ ಅವ್ರು ಭಾಗವತವನ್ನ. ಅಂತ ಒಂದು ಮಹಾತ್ಮರು ಬೆಂಗಳೂರಾಗ ಅದಾರ, ಕಮಿಷನರ್ ಇದ್ದು ರಿಟೈರ್ ಆಗ್ಯಾರವರು. ಅವರು ಭಾಗವತ ಕೊಟ್ಟದಕ್ಕೆ ಇವತ್ತು ನನಗೆ ಭಾಗವತವನ್ನ ನಿಮ್ಗೆಲ್ಲರಿಗೂ ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ಯದ. ಈ ಎಲ್ಲಾ ಪರಂಪರಾ ಕರ್ತೃಗಳ ಜೊತೆಗೆ ನಾವು ಚಿಕ್ಕಿರಪ್ಪವರಿಗೆ ನೆನೆಸಬೇಕಾ ಬೇಡ? ಅವರು ನಮಗ್ ಭಾಗವತ ತಂದು ತಲುಪಿಸಿದವರು. ಅವರು ನೆನೆಸ್ಬೇಕೆ ನೆನೆಸಬಾರದ್ರಿ? ನೆನೆಸ್ಬೇಕು. ಈಗ ನಮ್ಗೆ ನೀರ್ ಎಲ್ಲಿಗೆ ಬರ್ತದ? ನದಿಗೆ ಬರ್ತದ. ಗಂಗಮ್ಮನ ಪೂಜೆ ಮಾಡ್ಬೇಕು ಅಂತಂದ್ರ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡುವ ಪೂಜೆ ಮಾಡ್ಬೇಕಾ ಏನು? ನಿಮ್ಮ ನಲ್ಲಿನೇ ಅಲ್ಲ ಅದು, ಗಂಗಮ್ಮ ಅಲ್ಲ ಅದು. ನಿಮ್ ಮನೆಗೆ ನೀರ್ ಬರ್ತದಲ್ಲ, ನಲ್ಲಿ ಪೂಜೆ ಮಾಡಿದ್ರೆ ನದಿ ಪೂಜೆ ಮಾಡ್ದಂಗ ಹೌದಾ? ಅಲ್ಲ ಅದು. ಗಂಗಮ್ಮನೇ ನದಿ ಮೂಲಕ ನಲ್ಲಿ ಮೂಲಕ ಬಂದಾಳ ಇಲ್ಲ ಇಲ್ಲಿ. ನಿಮ್ ಮನೆಗಿಂದ ಒಂದು ಸಂಪ್ ನೀರಿನ ಡ್ರಮ್ಮಿಗೆ ಪೂಜೆ ಮಾಡಿದ್ರು ಅದು ನದಿ ಹೌದಾ? ಇಲ್ಲ. ಹಂಗ ನಾವು ಪ್ರತಿಯೊಂದು ಪರಂಪರೆಯನ್ನ ನಾವು ಗೌರವಿಸಬೇಕು. ಈ ಎಲ್ಲಾ ಪರಂಪರಾ ಕರ್ತೃಗಳನ್ನ ಸ್ಮರಿಸಿ ಸೂತ ಪುರಾಣಿಕರು ಮುಂದುವರೆದು ಗ್ರಂಥ ನಾಯಕ ಶ್ರೀಮನ್ ನಾರಾಯಣ ಈ ಒಂದು ಇದು ಭಾಗವತದ ಹೀರೋ ಯಾರಪ್ಪ ಅಂದ್ರೆ ನಾರಾಯಣ ಮತ್ತೆ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ಇದರ ಹೀರೋ ಅದರ. ಇವರಿಬ್ಬರು ಪರಮಾತ್ಮರೇ. ವ್ಯಾಸ ಮಹರ್ಷಿನೂ ಪರಮಾತ್ಮ ಸ್ವರೂಪನೇ, ನಾರಾಯಣನು ಪರಮಾತ್ಮ ಸ್ವರೂಪನೇ. ನಾರಾಯಣ ಗ್ರಂಥದ ಪ್ರತಿಪಾದ್ಯರು ಅಂದ್ರೆ ಮೂಲಕರ್ತೃಗಳು. ವ್ಯಾಸರು ಏನದರ ಗ್ರಂಥದ ಪ್ರತಿಪಾದಕರು, ರಚನಾಕಾರರು, ಅದನ್ನು ಪ್ರತಿಪಾದನೆ ಮಾಡಿದವರು, ಅದನ್ನು ಕುರಿತು ವಿಶ್ಲೇಷಣೆ ಮಾಡಿ ವಿಶಾಲ ಮಾಡಿ ಹೇಳಿದವರು. ಭಾಗ್ಯದೇವತೆ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ, ನಾರಾಯಣನ ಹೆಂಡತಿ ಸತಿ ಲಕ್ಷ್ಮೀ ಅಲ್ಲ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ, ನರೋತ್ತಮಂ ಮುಖ್ಯ ಪ್ರಾಣದೇವರಿಗೆ ನಮಸ್ಕರಿಸಿ, ಪ್ರಾಣದೇವರು ನಮ್ಮೊಳಗೆ ಪ್ರಾಣ ಅದಲ್ಲ, ಆ ಪ್ರಾಣ ಆದಕ್ಕೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಹೀಗಾಗಿ ಪ್ರಾಣದೇವರಿಗೆ ನಮಸ್ಕರಿಸಿ ಎಲ್ಲ ಸಾಧನೆಗಳಿಗೆ ಅವರೇ ಆಧಾರ. ಈ ಒಂದು ಭಾಗವತದ ಸಾಧನೆಗೆ ಎಲ್ಲದಕ್ಕೂ ಇವರೆಲ್ಲರೂ ಆಧಾರದರ ಅಂತೇಳಿ ಮುಖ್ಯ ಸಾಧಕರು ವಾಯುದೇವ, ಉಪಸಾಧಕರು ಶೇಷದೇವರು, ಸರಸ್ವತಿ ದೇವಿಯನ್ನ, ವಾಮದೇವರನ್ನ, ಶೇಷದೇವರನ್ನ ನಮಸ್ಕರಿಸಿ ಜಯ ಎನ್ನುವ ಭಾಗವತವನ್ನ ಹೇಳಲು ಸೂತ ಪುರಾಣಿಕರು ಭಾಗವತವನ್ನು ಹೇಳುವುದಕ್ಕೆ ಆರಂಭಿಸಿದ್ದಾರೆ. ಭಾಗವತ ಅಂದ್ರೆ ಜಯ ಅಂತ. ಜಯ ಅಂದ್ರೆ ಜ ಅಂದ್ರೆ ಆರಂಭ, ಯ ಅಂದ್ರೆ ಅಂತ್ಯ. ಜನ್ಮ ಜಯಪ್ರದವಾಗಬೇಕು ಅಂತಂದ್ರೆ, ಮೃತ್ಯುಂಜಯಪ್ರದವಾಗಬೇಕು ಅಂದ್ರೆ ಇಂಥ ಭಾಗವತವನ್ನ ಕೇಳಬೇಕು ಅಂತೇಳಿ ಪ್ರಥಮ ಸ್ಕಂದದಲ್ಲಿ ಆ ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತವನ್ನ ಹೇಳ್ತಾರ. ಇದಕ್ಕೂ ಮೊದಲು ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ಎನ್ನುವ ಇನ್ನೊಂದು ಘಟನೆ ಹೇಳಿ ಏನ್ ಮಾಡ್ತಾರ, ಆ ಒಂದು ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತವನ್ನ ಆಮೇಲೆ ಹೇಳ್ತಾರ. ಆ ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತ
ಏನ್ ಮಾಡಮು, ಮುಂದಿನ ವಾರ ತಗೊಳ್ಳೋಣ. ಇವತ್ತ ಇನ್ನ ಒಂದು ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ಎನ್ನುವ ಒಂದು ವಿಚಾರವನ್ನು ಕುರಿತು ಇನ್ನ ಒಂದು ನಡೆದ ಘಟನೆಯನ್ನ ಹೇಳಿ ಇವತ್ತ ಇದನ್ನು ಮುಗಿಸೋಣ. ಒಂದು ಸಲ ಯಮಧರ್ಮರಾಯ ವೈಕುಂಠಕ್ಕೆ ಶ್ರೀಹರಿಯ ದರ್ಶನಕ್ಕೆ ಬಂದಿದ್ದ. ದ್ವಾರ ಬಾಗಿಲಲ್ಲಿ ಗರುಡ ಪಕ್ಷಿ ಕುಳಿತಿತ್ತು. ದ್ವಾರ ಬಾಗಿಲದಾಗ ಗರುಡ ಕೂತಿತ್ತು. ಒಂದು ಕಡೆಗೆ ಅಡಕ ಎಲ್ಲೋ ಗಿಡದ ಮೇಲೆ ಒಂದು ಸಣ್ಣ ಗುಬ್ಬಿ ಕುಳಿತಿತ್ತು. ಕುಳಿತಾಗ ಏನಾಯ್ತು, ಯಮಧರ್ಮ ಗುಬ್ಬಿಯನ್ನು ಕಂಡು ಆಶ್ಚರ್ಯ ನಗೆ ಬೀರಿ ಒಳಗೆ ಹೋದ. ಯಮಧರ್ಮ ಸುಮ್ ಹೋಗದ್ ಬಿಟ್ಟು ಏನ್ ಮಾಡ್ದ, ಗುಬ್ಬಿ ನೋಡಿ ಆಶ್ಚರ್ಯಪಟ್ಟ, ಒಂದು ನಗೆ ಬೀರಿ ಒಳಗೆ ಹೋದ. ಯಮಧರ್ಮ ನನ್ನ ಕಡೆ ನೋಡಿ ಒಂದು ಆಶ್ಚರ್ಯ ವ್ಯಕ್ತಪಡಿಸಿ ಒಂಥರ ನಕ್ಕೋತು ಆದ್ನಲ್ಲ ಅಂತೇಳಿ ಇದು ಗುಬ್ಬಿ ಗಾಬರಿಯಾಗಿ ಅಳ್ಳಕತ್ತು. ಹತ್ತು ಏನ್ ಮಾಡ್ತು, ದುಃಖದ ಕಡಲಲ್ಲಿ ಮುಳುಗಿ ಯಾರ ಹತ್ರ ಹೋಯ್ತದು, ಅದ್ರ ಹೆಡ್ ಯಾರು, ಗುಬ್ಬಿ ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು, HOD ಯಾರು, ಗರುಡ ಪಕ್ಷಿ ಹೌದಲ್ರಿ, ಎಲ್ಲ ಪಕ್ಷಿಗೆ ಅವನೇ ರಾಜ ಅಲ್ಲ. ಮಹಾರಾಜ ನನ್ನ ಮೇಲೆ ಯಮಧರ್ಮ ಕಣ್ಣು ಬಿಟ್ಟು ನೋಡಿ ಹಿಂಗ್ ಮಾಡಿ ಹೋದ, ನಾ ಏನ್ ಮಾಡ್ಲಪ್ಪ, ಅಂಜಿಕ್ ಬರ್ಲಕತ್ತದ, ದುಃಖ ಆಗ್ಯದ ಅಂತ ಹೇಳಿ ಅದಕ್ಕೆ ರಾಜ ರಕ್ಷಣೆ ಮಾಡ್ದ. ಏನಂದ, ಏನ್ ಸಮಾಚಾರ ಅಂತೇಳಿ ಗರುಡ ಕೇಳತ್ತು. ನನ್ನ ಮೇಲೆ ಯಮಧರ್ಮರಾಯನ ದೃಷ್ಟಿ ಬಿದ್ದಿದೆ, ನನ್ನ ಮನಸ್ಸು, ನನ್ನ ಆಯುಷ್ಯ, ನನ್ನ ಮನಸ್ಸು ದುಃಖಿಯಾಗಿದೆ, ನನ್ನ ಆಯುಷ್ಯ ತೀರಿತು ಅಂತ ಅಂತು. ಆವಾಗ ಗರುಡ ಹೇಳತ್ತು, ನೀನೇನು ಚಿಂತಿಸಬೇಡ, ನಿನ್ನ ರಕ್ಷಣೆಯ ಭಾರ ನನ್ನದು, ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂಥೇಳಿ ಕೈಲಾಸ ಪರ್ವತದಿಂದ ಲಕ್ಷಾಂತರ ಮೈಲಿ ದೂರದಲ್ಲಿರುವ ಗಂಧಮಾದನ ಪರ್ವತದಲ್ಲಿ ಒಯ್ದು ಮುಚ್ಚಿಟ್ಟು ಬಂದಿತು. ಗಂಧಮಾದನ ಪರ್ವತದಲ್ಲಿ ಒಯ್ದು ಇದೇನ್ ಮಾಡ್ತು, ಆ ಗುಬ್ಬಿಯನ್ನು ಒಯ್ದು ಮುಚ್ಚಿಟ್ಟು ಬಂತು. ಮತ್ತೆ ವೈಕುಂಠದ ದ್ವಾರ ಭಾಗದಲ್ಲಿ ಬಂದು ಕುಳಿತು ಬಿಡ್ತು. ಅಷ್ಟು ದೂರ ಹೋಗಿ ಆ ಗುಬ್ಬಿಯನ್ನು ಎಲ್ಲೋ ಮುಚ್ಚಿಟ್ಟು ಬಂದು ವಾಪಸ್ ಬಂದು ಕೂತ. ಕುಂತ ಮೇಲೆ ಯಮಧರ್ಮರಾಯ ಹೊರಗೆ ಬಂದ. ಅಲ್ಲಿ ಗುಬ್ಬಿ ನೋಡ್ದ, ಗುಬ್ಬಿ ಅಲ್ಲಿರ್ಲಿಲ್ಲ. ಅಲ್ಲಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ದ, ಅಲ್ಲಿ ಗರುಡ ಕೂತಿತ್ತಲ್ಲ, ಆ ಗರುಡಕ್ಕೆ ಕೇಳ್ದ, ಏ ಗರುಡ, ಇಲ್ಲಿ ಗುಬ್ಬಿ ಕೂತಿತ್ತಲ್ಲ, ಎಲ್ಲಿಗೆ ಹೋಯ್ತು ಅಂತ. ಆವಾಗ ಗರುಡ ಇದ್ದದ್ದಿದ್ದಂಗೆ ಹೇಳ್ಬೇಕಲ್ಲ, ಅವ್ರ ಮೇಲಾಧಿಕಾರಿಗಳು ಬಂದಾಗ ಮತ್ತೆ ಇದ್ದದ್ದಿದ್ದಂಗೆ ಹೇಳ್ಬೇಕು. ಅದಕ್ಕ ನಿನ್ನ ದೃಷ್ಟಿ ಬಿದ್ದ ಕಾರಣ ನನ್ನ ಆಯುಷ್ಯ ತೀರಿತು ಅಂತ ಗುಬ್ಬಿ ಅಳಹತ್ತಿತ್ತು. ಅದನ್ನು ರಕ್ಷಿಸಲು ಗಂಧಮಾದನ ಪರ್ವತದಲ್ಲಿ ಬಚ್ಚಿಟ್ಟು ಬಂದೆ ಅಂತ ಹೇಳಿ ಗರುಡ ಹೇಳ್ದ. ಹೇಳಿದಾಗ ಯಮಧರ್ಮ ಅಂತನ, ಎಂತ ಕೆಲಸ ಮಾಡಿದೆಯೋ ಗರುಡ, ಗುಬ್ಬಿಯನ್ನ ನೋಡಿ ನಗುತ್ತಾ ಹೋಗಿದ್ದಕ್ಕೆ ಕಾರಣ ಏನಪ್ಪಾ ಅಂದ್ರ, ಅಂತ ಗುಬ್ಬಿ ಸಾವು ಕೈಲಾಸ ಮಾನಸ ಪರ್ವತದಿಂದ ಲಕ್ಷಾಂತರ ಮೈಲಿ ದೂರದಲ್ಲಿರುವ ಗಂಧಮಾದನ ಪರ್ವತದಲ್ಲಿ ಇದ್ದರೂ ಸಹಿತ ಅದರ ಸಾವೇ ಅಲ್ಲಿತ್ತು. ಗಂಧಮಾದನ ಪರ್ವತದಲ್ಲಿ ಅದರ ಸಾವಿತ್ತು. ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ವೈಕುಂಠದಲ್ಲಿ ಶ್ರೀಹರಿಯ ಒಂದು ಸಾನ್ನಿಧ್ಯದಲ್ಲಿ ಸುರಕ್ಷಿತವಾಗಿದೆಯಲ್ಲ ಅಂತೇಳಿ ನಕ್ಕೆ ನಾನು. ಆ ಗುಬ್ಬಿ ಶ್ರೀಹರಿಯ ಸಾನ್ನಿಧ್ಯದಾಗ ಸುರಕ್ಷಿತವಾಗಿ ಕುಳಿತದ ಅಂತ ನಕ್ಕೆ. ಆದ್ರೆ ಇದು ಲಕ್ಷಾಂತರ ಮೈಲಿ ದೂರ ಗಂಧಮಾದನ ಪರ್ವತದಲ್ಲಿದ್ದು ಪ್ರಾಣ ಬಿಡಬೇಕು ಅಂತ ಇದರದು ಆಯುಷ್ಯ ಇತ್ತು. ಆದ್ರ ಅದು ಇಲ್ಲಿ ಪರಮಾತ್ಮನ ಸಾನ್ನಿಧ್ಯದಾಗ ಸುರಕ್ಷಿತ ಆಗ್ಯದ ಅಂತ ನಕ್ಕೆ ಅಲ್ಲಿ ಹೋಗಿ ಪ್ರಾಣ ಬಿಡಬೇಕಾದ ಗುಬ್ಬಿ ಇನ್ನ ಇಲ್ಲೇ ಅದಲ್ಲ. ಮತ್ತ ಇದು ಯಾವಾಗ ಅಲ್ಲಿಗೆ ಹೋಗ್ಬೇಕು, ಲಕ್ಷಾಂತರ ಮೈಲಿ ದೂರ ಈ ಗುಬ್ಬಿ ಯಾವಾಗ ಹೋಗ್ಬೇಕು ಅಂತೇಳಿ ನಾನು ಆಶ್ಚರ್ಯಪಟ್ಟೆ. ಆದ್ರೆ ನೀ ಹೋಗಿ ಏನ್ ಮಾಡಿಬಿಟ್ಟು ಇದು ಗದ್ದಲ ಮಾಡ್ದಿ, ಶ್ರೀಹರಿಯ ಸಾನ್ನಿಧ್ಯದಲ್ಲಿ ಸುರಕ್ಷಿತವಾಗಿದ್ದ ಅಂತ ನಕ್ಕೆ. ಅಷ್ಟು ದೂರ ಅದು ಹೇಗೆ ತಲುಪುತ್ತದೆ ಅಂತ ಆಶ್ಚರ್ಯಪಟ್ಟೆ. ಈ ಪ್ರಶ್ನೆಗೆ ನಾನು ಆಶ್ಚರ್ಯಪಟ್ಟದ್ದು, ವೈಕುಂಠದಲ್ಲಿ ಸುರಕ್ಷಿತವಾಗಿರುವ ಗುಬ್ಬಿಯನ್ನ ಒಯ್ದು ಸಾವಿನ ಮನೆಗೆ ಬಿಟ್ಟು ಬಂದೆಯಲ್ಲ ಗರುಡ, ಎಂತ ಕೆಲಸ ಮಾಡಿದೆ ಅಂತ. ನೋಡ್ರಿ ಹೆಂಗದ, ಅದು ಅಲ್ಲಿ ಸಾಯ್ಬೇಕಂತಿದ್ರೂ ಸಹಿತ ಹರಿಯ ಒಂದು ಸಾನ್ನಿಧ್ಯದಲ್ಲಿ ಸುರಕ್ಷಿತವಾಗಿ ಆದ ಅನ್ನಂತ ಒಂದು ವಿಚಾರದಲ್ಲಿ ಯಮಧರ್ಮರಾಯ ಒಂದು ವಿಷಯದಾಗ ಆಶ್ಚರ್ಯಪಟ್ಟ. ಹೆಂಗ,
ಲಕ್ಷಾಂತರ ಮೈಲಿ ದೂರದಲ್ಲಿ ಹೋಗಿ ಪ್ರಾಣ ಬಿಡಬೇಕಾದ ಪಕ್ಷಿ ಅದು ಇಲ್ಲೇ ಅದ. ಅದು ಅಷ್ಟು ದೂರ ಯಾವಾಗ ಹೋಗ್ಲಕ್ ಸಾಧ್ಯ ಅದ ಅಂತೇಳಿ ಒಂದು ಆಶ್ಚರ್ಯ. ಮತ್ ಇನ್ನ ಒಂದೇನು, ಯಾವುದೋ ಜನ್ಮದ ಪುಣ್ಯಕ್ಕೆ ಅದು ಹರಿಯ ಸಾನ್ನಿಧ್ಯದಲ್ಲಿ ಸುರಕ್ಷಿತ ಆಗ್ಯದಂತೇಳಿ, ಸುರಕ್ಷಿತ ಆದ ಅಂತೇಳಿ ನಕ್ಕದ್ದು. ಇವೆರಡು ಇದ್ದಾಗ ಈ ಗರುಡ ಹೋಗಿ ಅಲ್ಲಿ ಬಿಟ್ಟು ಬಂದಾಗ ಏನಾಯ್ತು, ಅದ್ರ ಪ್ರಾಣ ಎಲ್ಲಿ ಬಿಡಬೇಕಾಗಿತ್ತು ಕರೆಕ್ಟ್ ಅಲ್ಲಿಗೆ ಹೋಯ್ತು. ಹರಿಚಿತ್ತ ಸತ್ಯ. ಇದರ ತಾತ್ಪರ್ಯ ಏನು? ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ, ವಿಧಿ ಲಿಖಿತ ಲಲಾಟ ಲಿಖಿತ ತಪ್ಪಿಸಿಕೊಳ್ಳಲು ಯಾರಿಂದಲಾದರೂ ಸಾಧ್ಯವೇ? ಇನ್ನು ಮುಂದೆ ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತ. ಜಯ ಅಂತಂದ್ರೆ ಆದಿ ಅಕ್ಷರ ಅಂತ್ಯ ಅಕ್ಷರ. ಜ ಅಂದ್ರ ಮರಣ, ಇದು ಜ ಅಂದ್ರ ಜನನ, ಮ ಅಂದ್ರ ಮರಣ. ಪ್ರತಿಯೊಬ್ಬರ ಜನ್ಮವು ಪರಮಾತ್ಮನ ಆಧೀನ, ಪ್ರತಿಯೊಬ್ಬರ ಬದುಕು ಪರಮಾತ್ಮನ ಆಧೀನ, ಪ್ರತಿಯೊಬ್ಬರ ಮರಣವು ಪರಮಾತ್ಮನ ಆಧೀನ ಅಂತೇಳಿ ಜಯ ಅನ್ನೋ ಶಬ್ದವನ್ನು ಹೇಳ್ತಾರ. ಅಂತ ಹೇಳುವ ಮೂಲಕ ಇವತ್ತಿನ ಈ ಪಾಠವನ್ನ ಮುಕ್ತಾಯ ಮಾಡೋಣ. ಯಾರು ಏನಾರ ನಿಮ್ಮ ಅಭಿಪ್ರಾಯ ಹೇಳ್ತಿದ್ರಂದ್ರೆ ಹೇಳ್ರಿ. ಏನು ಇಲ್ಲ ಅಂತಂದ್ರೆ ಸಂಕ್ಷಿಪ್ತ ಮಂಗಳಾರತಿ ಮಾಡ್ರಿ. ಮತ್ತೆ ರಾತ್ರಿ 8:30 ಪಾಠಕ್ಕೆ ಸೇರೋಣ. ಈ ಒಂದು ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತ ಮುಂದಿನ ವಾರ ಮತ್ತೆ ಹೇಳೋಣ. ಇಲ್ಲ ನಡಬರ್ಕ್ ಯಾವಾಗಾರ ಗ್ಯಾಪ್ ಸಿಕ್ತಂತಂದ್ರೆ ಹೇಳೋಣ. ಪರಮಾತ್ಮನ ಚಿತ್ತದಲ್ಲಿ ರಕ್ಷಣೆ ಮಾಡಬೇಕು ಅನ್ನೋದಿದ್ರೆ ಯಾವ ರೀತಿ ರಕ್ಷಣೆ ಮಾಡ್ತಾನ, ಅವನ ಚಿತ್ತದಲ್ಲಿ ಅದನ್ನ ಲಯ ಮಾಡ್ಬೇಕಂದ್ರೆ ಯಾವ ರೀತಿ ಲಯ ಆಗ್ತದ ಅನ್ನಂತ ವಿಚಾರ ಒಪ್ಪುಗಳಂತದ. ಪರಮಾತ್ಮನ ಕೃಪೆಯಿಂದನ ಯಾವುದೋ ರೂಪದಿಂದ ನಮ್ಮ ರಕ್ಷಣೆ ಮಾಡೋದಕ್ಕೆ ನಾವು ಮಾಡೇ ಮಾಡ್ತೀವಿ. ನಾವು ಅವನಿಗೆ ಶರಣ ಹೋಗಿರ್ಬೇಕಷ್ಟೇ. ಯಾರು ಏನ್ ಮಾತಾಡ್ತಿದ್ರಿ ಇನ್ನೊಂದ್ 5 ನಿಮಿಷ ಮಾತಾಡ್ರಿ, ಆಮೇಲೆ ಬಂದ್ ಮಾಡಿಬಿಡ. ಎಲ್ಲಾರು ಜಾಸ್ತಿ ಆಗತ್ತರಿ. ಮಂಗಳಾರತಿ ಬೇಡ, ಅಷ್ಟೇ ಮುಗಿಸ್ಬಿಡಮ್ಮ. ಓಕೆ.